ಮೈ ಗಾಡ್. ಏನಲ್ಲ ಟೈಗರ್, ನನ್ನ ಹತ್ರನೇ ಬೆಟ್ಸ್ ಕಟ್ತ್ಯಾ? 5 ನಿಮಿಷದಲ್ಲಿ ಮನೆಯಿಂದ ಇಲ್ಲಿಗೆ ಬರಕ್ಕಾಗಲ್ವಾ? ಹೆಂಗೆ? ನಡಿ ನಡಿ, ಎಲ್ರಿಗೂ ಐಸ್ ಕ್ರೀಮ್ ಕೊಡ್ಸು. ಕೊಡ್ತೀನಿ. ನಂಗೆ ವೆನಿಲಾ, ನಂಗೆ ಕೋನು, ನಂಗೆ ಚಾಕ್ಲೇಟ್, ನಂಗೆ ಪಿಸ್ತಾ, ನಂಗೆ ಆರೆಂಜ್ ಸ್ಟಿಕ್ಕು. ನಿಂಗೆ? ನಂಗೆ ಫ್ಯಾಮಿಲಿ ಪ್ಯಾಕ್ ಕೊಡ್ಸು ಕೊಡ್ಸು. ನಡಿ ನಡಿ. ಒಂದು ಹುಡುಗಿನ 2 ನಿಮಿಷ ನೀರಲ್ಲಿ ಹಿಡ್ಕೊಳಕ್ ಆಗಲ್ವಾ? ನಿನ್ ಮುಖ ನೋಡು. ನೀವೆಲ್ಲ ಹುಡುಗರು ಬರೀ ಮಾತಿಗಷ್ಟೇ, ಏನು ಕಿಸಕ್ಕಾಗಲ್ಲ. ಮಾರ್ತಿಕಾರ್ ಓನರ್ ಬರ್ತಾರಂಗವನೆ. ಅವ್ನು ಬಂದು ನನ್ ಕೇಳಿದ್ರೆ ಬಾಸ್ ಇಲ್ಲ ಪಾರ್ಟ್ಸ್ ತರದೆ ಟೌನ್ಗೆ ಹೋಗೋರಂತೆ ಹೆಂಗೋ ಹಾಕಿ ಹಾಕ್ಸ್ಬಿಡು. ನಾನಿಲ್ಲ ಟೌನಲ್ಲಿ ಇರ್ತೀನಿ. ಆಲ್ ಇನ್ ಒನ್ ಮೆಕ್ಯಾನಿಕಲ್ ಕ್ಲಿನಿಕ್, ಡಾಕ್ಟರ್ ಮಂಜು MBB. ಹಾಯ್ ಕಾರ್ತಿಕ್. ಐ ಆಮ್ ಲೋಕೇಶ್. ಜನ ಎಲ್ಲ ಪ್ರೀತಿಯಿಂದ ಬುಲ್ಲಿ ಅಂತ ಕರೀತಾರೆ. ಏನಂತ ಕರೀತಾರೆ? ಬುಲ್ಲಿ. ಬುಲ್ಲಿ? ನೀವು? ನಾವಿಲ್ಲೇ ಇರೋದು. ಇದೆಲ್ಲ ಬುಲ್ಲಿ. ಎಲ್ಲಿ ಡಾಕ್ಟರ್ ಮಂಜು? ಅವರು ಡೌನ್ಗೆ ಹೋಗಿದ್ದಾರೆ. ಅಲ್ಲ ಪಾರ್ಟ್ಸ್ ತರಕ್ಕೆ ಟೌನ್ಗೆ ಹೋಗಿದ್ದಾರೆ. ಓಹೋ, ಪಾರ್ಟ್ಸ್ ತರಕ್ ಟೌನ್ಗೆ ಹೋಗಿದಾರಾ? ಟೌನ್ಗೆ ಹೋಗಿದ್ದಾರೆ. ಸಂಬಳ ಕೊಡ್ತಿದ್ರು ಏನ್ ನೀರ್ ಮುಂದೆ. ಬುಲ್ಲಿ, ನಿಮ್ ಮೆಕ್ಯಾನಿಕ್ ಇಲ್ಲಿ ಓನರ್ ವರ್ಕರ್? ನಿಮ್ಗೂ ಡೌಟಾ? ಅವರು ಓನರ್ ತರ ಕಾಣಲ್ವಾ? ಎಕ್ಸಾಕ್ಟ್ಲಿ. ಅವನು ನೋಡಿದ್ರೆ ಓನರ್ ತರ ಕಾಣಲ್ಲ. ಮತ್ತೆ ಕಾಣಿಸ್ತಾರೆ. ಅವನು ನೋಡಿದ್ರೆ ಏನ್ ಡಾಕ್ಟ್ರು ಕೆಳಗೆ ಏನೋ ಪಾರ್ಟ್ಸ್ ತರಕ್ಕೆ ಟೌನ್ಗೆ ಹೋಗಿದ್ದಾರೆ ಅಂದ. ಪಾರ್ಟ್ಸ್ ಅಬ್ಸರ್ವೇಷನ್ ಅಲ್ಲಿದ್ದೆ. ಗಾಡಿ ಅಬ್ಸರ್ವೇಷನ್ ಇದ್ದೆ ಅಂತ ಹೇಳಿದೆ. ಅಬ್ಸರ್ವೇಷನ್ ಅಲ್ಲ ಗುರುವೆ, ಅದು ಕಾಯಿಲೆ ಇದ್ದ ಪೇಷಂಟ್ಗಳನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವೇಷನ್ ಇಟ್ಟಿರ್ತಾರಲ್ಲ, ಆ ತರ ನಾವು ಕೆಟ್ಟೋದ ಗಾಡಿಗಳನ್ನ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಅಬ್ಸರ್ವೇಷನ್ ಇಟ್ಟಿರ್ತೀವಿ. ಅಬ್ಸರ್ವೇಷನ್ ಅದು ಇದು ಅಂತ ಕತೆ ಹೊಡಿಬೇಡ. ಇನ್ನು ಅರ್ಧ ಗಂಟೆಲಿ ಗಾಡಿ ರೆಡಿ ಆಗ್ಬೇಕು. ಬಸ್ ಏನಪ್ಪ? ಏನಿಲ್ಲ, ಅವಲೇ ಓನರ್ ತರ ಕಾಣಿಸಲ್ಲ ಅಂದ್ರಲ್ಲ, ಇನ್ನೇನ್ ಕಾಣಿಸ್ತೀನಿ? ಬೇಡ ಬೇಡ ಬಿಡ. ಹೇಳಬೇಕಾ? ಬೈಲಿ. ನೀನು ಓನರ್ ತರ ಕಾಣಲ್ಲ. ಇನ್ನೇನ್ ಕಾಣಿಸ್ತೀನಿ? ಪ್ರಕಾರ ತರ ಕಾಣಿಸ್ತೀಯ. ಸತ್ಯ ಯಾರು ನೋಡ್ಲಿಲ್ಲ. ಪ್ರೀತಿ ಬಂತಲ್ಲ ಮೊದಲ ಪೂರ್ವಾಸ್ ಮನೆ ಬರ್ತಾವನೆ. ಗಾಡಿ ಬೇರೆ ರಿಪೇರಿ ಮಾಡಿಲ್ಲ, ನೋಡಿದ್ರೆ ಜಡಾಯಿಸ್ಬಿಡ್ತೀನಿ. ಹಾಯ್ ಮೆಂಟಲ್ ಮಂಜಾ. ಎಕ್ಸ್ಕ್ಯೂಸ್ ಮೀ, ಕಾಲ್ ಮೀ ಡಾಕ್ಟರ್ ಮೆಕ್ಯಾನಿಕ್ ಮಂಜಾ. ಅದ್ ಸರಿ, ಏನಿದು ಮೆಕ್ಯಾನಿಕ್ ಗಾಡಿನೇ ರಿಪೇರಿ? ಯಾಕೆ ಡಾಕ್ಟರ್ ಕಾಯಿಲೆನೆ ಬರಬಾರ್ದ? ಬರ್ಬೋದು, ಆದ್ರೆ ಪೇಷಂಟ್ ಡಾಕ್ಟರ್ ಆಗಬಾರ್ದು. ಹಂಗೇನಿಲ್ಲ. ಹೌದು, ಬಾಸ್ ಯಾವಾಗ ನೋಡಿದ್ರೆ ಹಿಂಗ್ ವಾಟರ್ ಎಫೆಕ್ಟ್ ಅಲ್ಲೇ ಬರ್ತಿರ್ತಿರಲ್ಲ, ಹೆಂಗೆ? ಹಂಗೆ ಒಳ್ಳೆಯವ್ರ ಮೇಲೆ ಯಾವಾಗ್ಲೂ ಅಮೃತ ಬಿಂದು ಆಕಾಶದಿಂದ ಉದುರ್ತಾ. ಮತ್ ನಾನು ಡಬ್ಬ ನನ್ನ ಮಗ. ಸಾಕು ಸಾಕು, ಕೆಲ್ಸ ಬಿಟ್ಟ. ಅದ್ ಸರಿ, ಏನ್ ಇಷ್ಟೊಂದು ಸ್ಮಾರ್ಟ್ ಆಗಿ ಬೆಳಿಗ್ಗೆನೆ ಬೋಣಿ ಹುಡ್ಕೊಂಡು ಹೊರಟಂಗಿದೆ? ಸಾರಿ, ವೇಣಿ. ಓ, ನೀಲೇ ವೇಣಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಲವ್ವಾ? ಏನೋಪ್ಪ ಹಂಗನ್ಸುತ್ತೆ. ನಿನ್ನೆ ಗಾಡಿ ವಾಶ್ ಮಾಡ್ತಾ ಇದ್ದೆ,
ನಾನು ನೋಡ್ಕೊಂಡು ಹಂಗೆ ಬಂದ್ಲು. ನಾನು ನೋಡ್ಬಿಟ್ಟು ಛೀ ಕೊಳಕ್ಕ ಅಂದ್ಲು. ಆ ಕೊಳಕ್ಕ ನನ್ನ ಮೈಯಲ್ಲಿ ಒಂಥರ ಪುಳಕ್ಕ ಹುಟ್ಟಿಸ್ತು. ಅದಕ್ಕೆ ತೋರ್ಸೋಣ ನನ್ನ ಕೈ ಚಳಕ್ಕ ಅಂತ ಬೆಳಗ್ಗೆನೆ ಮಾಡ್ಕೊಂಡು ಜಳಕ್ಕ ಲಕಲಕ ಅಂತ ಹಂಗೆ ಅವಳು ನೋಡ್ಕೊಂಡು ಬಂದೆ. ವೇಣಿ ವೇಣಿ ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಅದು ಈ ಲವ್ ಎಪಿಸೋಡ್ ಮಧ್ಯದಲ್ಲಿ ನಿಮ್ ಗಾಡಿ ರಿಪೇರಿ ಮಾಡೋದು ಮರ್ತೇ ಬಿಟ್ಟೆ. ಏನು ಬೇಜಾರು ಮಾಡ್ಕೊಬೇಡಿ ಸರ್. ಗ್ಯಾರಂಟಿ ಇವತ್ತು ಸಾಯಂಕಾಲದೊಳಗೆ ನಿಮ್ ಗಾಡಿ ರೆಡಿ ಮಾಡಿ ಕೊಡ್ತೀನಿ. ದಯವಿಟ್ಟು ಕೂಲ್ ಕೂಲ್, ಆರಾಮಾಗಿ ನಿಧಾನಕ್ ಮಾಡು. ಲವ್ ಮುಂದೆ ಇಟ್ಕೊಂಡು ಮಾತಾಡ್ತಿದ್ಯಮ್ಮ, ನಮಗೂ ಮನ್ಸಿದ್ಯಮ್ಮ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನೀವಾಗಿ ಮಾತಾಡ್ತಿರೋದು? ಎಸ್, ಪ್ರಪಂಚದಲ್ಲಿ ಲವ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಲವ್ಗಿಂತ ಮುಖ್ಯವಾದ್ದು ಇಲ್ವೇ ಇಲ್ಲ. ಟೇಕ್ ಯೋರ್ ಓನ್ ಸ್ವೀಟ್ ಟೈಮ್. ಟ್ರ್ಯಾಕ್ ಬೇರೆ ಕಡೆ ಹೋಗ್ತಾ ಇದೆ. ಗ್ಯಾಪಲ್ಲಿ ತಲೆಗೇನಾರು ಏಟ್ ಬಿದ್ದಿದ್ಯಾ? ಇಲ್ಲ, ಹೃದಯಕ್ಕೆ ಬಿದ್ದಿದೆ. ಟೋಟಲ್ ಕನ್ಫ್ಯೂಷನ್. ಧೀರ 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 ಧೀರನ ಧೀರ ಧೀರನ ಧೀರನ ಧೀರ 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 ಧೀರನ ದೀಪು ಅವ್ನ್ ಬರ್ತಾ ಇದ್ದಾನೆ, ನಮ್ಮನ್ನೇ ಗುರಾಯಿಸ್ತಾ ಇದ್ದಾನೆ. ಅವತ್ತು ಅವನ್ ಕಿವಿಯಲ್ಲಿ ಹೂವು ಐತ್ವಲ್ಲ, ಆ ಕೋಪ ಇನ್ನ ಹೋಗಿಲ್ಲ ಅನ್ಸುತ್ತೆ. ಯಾವ್ದಕ್ಕೂ ಎತ್ಕೊಂಡು ಹೋಗಕ್ಕೆ ರೆಡಿಯಾಗಿರಿ. ಯು ಆಲ್ ಬಿ ಅಲರ್ಟ್, ಓಕೆ? ಹಾ ನನ್ನಲ್ಲ ಅವನ್ನ. ಗಲಾಟೆ ಆದ್ರೆ ನಾನು ಅವ್ನಿಗೆ ಹೆಂಗ್ ಹೊಡಿತೀನೋ ನಂಗೆ ಗೊತ್ತಿಲ್ಲ. ನೀವು ನನ್ನ ಮಾತಾ ತಡಿಬೇಡಿ. ಹಾ ಹುಷಾರು, ನೋಡ್ಕೊಂಡು ಹೋಗಿ. ನೋಡಿರೋ ಹೋಗೋಣ. ಏ ಬೇಗ ಬಂದ್ರು ಬೇಗ. ಬೇಗ ಹತ್ಕೊಳ್ಳಿ. ಪಾಪ ಪಾಪ ಹತ್ರ ಬೇಗ. ಏನು ಲೇಟ್ ಮಾಡ್ತೀರ ನೀವು? ಹತ್ತಮ್ಮ ಬಾಮ್ಮ, ಏನು ನೋಡ್ತಾ ಇದೆಯಾ? ಹತ್ತು ಬೇಗ. ಹಾಯ್ ಹಂಸ, ಹೌ ಆರ್ ಯು? ದೀಪು ಅವ್ನು ನಿಂಗೆ ಹೇಳ್ತಾ ಇರೋದು. ಹಾ ಥ್ಯಾಂಕ್ಸ್, ನೆನ್ನೆ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ರೀ, ನಿಮ್ಮ ಕೈಗುಣ ಸೂಪರ್. ಹಾಗಂತ ಪದೇ ಪದೇ ಬಿದ್ರೆ ನಾವು ಟ್ರೀಟ್ಮೆಂಟ್ ಮಾಡಲ್ಲ ಅಂತ ಹೇಳೋ ಟೈಗರ್. ಹಲೋ, ನಾವು ಪದೇ ಪದೇ ಬೀಳೋರಲ್ಲ ಅಂತ ಹೇಳೋ ಟೈಗರ್. ಯಾರನ್ನು ಹುಡುಕ್ತಿರೋ ಆಗಿದೆ? ಯಾರು? ಇಲ್ಲಿ ಯಾರ? ನೀವೇ? ನಾನಾ? ನಾನ್ ಯಾರನ್ನ ಯಾಕೆ ಹುಡುಕ್ಲಿ? ಅಂದ್ರೆ ನನ್ನನ್ನು ಹುಡುಕ್ತಾ ಇದ್ರಾ? ನಿಮ್ಮನ್ನ ಯಾಕ್ರಿ ಹುಡುಕ್ಲಿ? ಅದು ನಾನು. ನೀವೇನ್ ಹೀರೋನಾ? ಏನೋ ಎಲ್ರು ಹಾಗೆ ಅಂತಾರಪ್ಪ. ಯಾಕೆ, ನಿಮ್ಗೆ ಅನ್ನಿಸ್ತಾ ಇಲ್ವಾ? ಕನ್ನಡಿಲ್ ಸರಿಯಾಗಿ ಮುಖ ನೋಡ್ಕೊಳ್ಳಿ. ಕನ್ನಡಿಲಿ ಮುಖ ನೋಡ್ಕೊಳ್ಳೋರು ಡೌಟ್ ಇರೋರು. ಮಾತ್ಗೇನ್ ಕಮ್ಮಿ ಇಲ್ಲ. ನಿಮ್ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಸರಿ, ಈಗ ನಮ್ ವಿಷಯಕ್ಕೆ ಬರೋಣ. ನಮ್ ವಿಷಯನಾ? ಯಾವ ವಿಷಯ? ಆಹಾ, ಮೊನ್ನೆ ನನ್ನ ಬಯೋಡೇಟಾ ಕೊಟ್ಟು ನನಗೊಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಹುಡುಕೊಡಿ ಅಂತ ಹೇಳಿರ್ಲಿಲ್ವಾ? ಹಲೋ, ನನ್ನನ್ ಏನ್ ಅನ್ಕೊಂಡಿದೀರಾ? ನಾನ್ ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಹುಡುಕ್ಕೊಡ್ಬೇಕಾ? ಕೂಲ್ ಕೂಲ್ ಕೂಲ್. ಈಗೇನು ನಿಮ್ಗೆ ಬ್ಯೂಟಿಫುಲ್ ಆಗಿರೋ ಹುಡುಗಿನ ಹುಡ್ಕೊಡಕ್ ಆಗಲ್ಲ. ಹೋಗ್ಲಿ ಬಿಡಿ. ಅಟ್ಲೀಸ್ಟ್ ನಿಮ್ ತರ ನಿಮ್ಮಂಗೆ ಸುಮಾರಾಗಿರೋ ಹುಡುಗಿನಾದ್ರೂ ಹುಡ್ಕೊಡ್ರಿ. ಏನು? ಹುಡುಗಿ ನಂತರ ಸುಮಾರಾಗಿದ್ರು ಪರವಾಗಿಲ್ವಾ? ಅದು ನಿನ್ ಮುಖಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಹೇಗಿದ್ಯಾ ಗೊತ್ತಾ? ಹೇಗಿದ್ದೀನಿ? ನಿಂಗೆ ಮೈಸೂರ್ ಗೊತ್ತಾ? ಮೈಸೂರು ನಮ್ಗೆ. ನಿಂಗೆ ಮೈಸೂರಲ್ಲಿರೋ ಝೂ ಗೊತ್ತಾ? ಆ ಝೂ ಅಲ್ಲಿ ಹಾಗೆ ಮುಂದಕ್ಕೆ ಬಂದು ಬಲ್ಗಡೆ ತಿರುಗಿದ್ರೆ ಅಲ್ಲಿ ಗಿಳಿ, ನವಿಲು, ಪಾರಿವಾಳ ಎಲ್ಲ ಇರುತ್ತೆ. ಹಾಗೆ ಎಡಗಡೆ ತಿರ್ಕೊಂಡ್ ಬಂದ್ರೆ ಅಲ್ಲಿ ಬೋನ್ಗಳು ಲೈನ್ ಆಗಿದೆ. ಅದರಲ್ಲಿ 1, 2, 3, 4, 8ನೇ ಬೋನಲ್ಲಿ ಒಂದ್ ದೊಡ್ಡ ಗಡುವ ಕೋತಿ ಇದೆ.
ಹಾಗಿದ್ಯಾ ನೀನು? ಕರೆಕ್ಟು. ಅದೇ ಝೂ ಅಲ್ಲಿ, ಅದೇ 8ನೇ ನಂಬರ್ ಬೋನಲ್ಲಿ, ಅದೇ ಗಡವ ಕೋತಿನ ಒಂದು ಹೆಣ್ಣು ಕೋತಿ ತಬ್ಕೊಂಡು ಕೂತಿರುತ್ತಲ್ಲ, ಅದು ನೀನು. ಅಯ್ಯೋ. ಅಮ್ಮ, ಪರವಾಗಿಲ್ಲ, ನಾನಮ್ಮ. ಹಾಯ್ ಗರ್ಲ್ಸ್. ನೀವೆಲ್ಲ ಕಾಲೇಜ್ಗೆ ಯಾಕೆ ಬರೋದು? ಓದಕ್ಕೆ? ಹಂಗಾದ್ರೆ ಲೈಬ್ರರಿಗೆ ಹೋಗಿ ಸ್ವಲ್ಪ ಓದಿ. ಗೊತ್ತಾಯ್ತು, ಏ, ಗೊತ್ತಾಯ್ತು. ದೀಪಾ, ನೀವು ಕೂತ್ಕೊಳ್ಳಿ, ಮಾತಾಡ್ಬೇಕು. ಥ್ಯಾಂಕ್ ಯು ಗರ್ಲ್ಸ್. ನಾನು ಐ ಲವ್ ಯು ಅಂತ ಹೇಳಿದೆ, ನೀವು ಅದು ನಿಜಾನ ಅಂತ ಕೇಳಿದ್ರಿ, ಆಮೇಲೆ ಏನು ಹೇಳಲೇ ಇಲ್ಲ. ಪರವಾಗಿಲ್ಲ ಬಿಡಿ, ಬಾಯಲ್ಲಿ ಹೇಳದೆ ಇದ್ರು ನಿಮ್ ಕಣ್ಣೇ ಹೇಳ್ತಿದೆ. ಕಣ್ಣಿಗೆ ಬಾಯಿಲ್ಲ. ಕಣ್ಣಿಗೆ ರೆಪ್ಪೆನೆ ಬಾಯಿ, ಮನಸ್ಸಿಗೆ ಕಣ್ಣೇ ತಾಯಿ. ಹಾ, ನೀವು ಹುಡುಗಿರಿದ್ದೀರಲ್ಲ, ಮಹಾನ್ ಕಿಲಾಡಿಗಳು. ಪ್ರೀತಿ ವಿಷಯದಲ್ಲಿ ಎಸ್ ಅನ್ನೋದಕ್ಕೆ ಸಾವಿರಾರು ಕಾರಣಗಳು ಹುಡುಕ್ತೀರ. ಅಲ್ಲಿವರೆಗೂ ನಾವು ಬಡಪಾಯಿ ಹುಡುಗರುಗಳು ನಿಮ್ ಹಿಂದೆ ಅಲಿತಾನೇ ಇರ್ಬೇಕು. ಇದು ಯಾವ ನ್ಯಾಯ ಅಂತೀನಿ. ಏ, ಏ, ಏನಾಯ್ತು? ನಮ್ ಹೆಚ್ಚೋಡಿ ಯಾರೋ ಅಲ್ಲಿ ಬರ್ತಾ ಇದಾರಲ್ಲ ಅವರು. ಓಹ್, ಅವರಾ? ನಿಮ್ಗೆ ಗೊತ್ತಾ? ಇಲ್ಲ, ಗೊತ್ತು, ಮಾಡ್ಕೋತೀನಿ. ಸಾರ್ ನಮಸ್ಕಾರ, ಶ್ರೀನಿವಾಸ್ ಅವರೇ. ಸಾರಿ, ಐ ಆಮ್ ರಂಗನಾಥ್. ಇಬ್ರು ಒಬ್ರೆ ಪೊಸಿಷನ್ ಅಷ್ಟೇ ಚೇಂಜು. ಚೆನ್ನಾಗಿದ್ದೀರಾ? 50-50. ನೀವ್ ಹೇಗಿದ್ದೀರಾ? ಚೆನ್ನಾಗೇನೋ ಇದ್ದೀನಿ, ಆದ್ರೆ ಈಗ ರಿಸಲ್ಟ್ ಟೆನ್ಷನ್. ರಿಸಲ್ಟಾ? ನನಗೆ ಗೊತ್ತಿಲ್ಲದೆ ಯಾವ ಎಕ್ಸಾಮ್ ನಡೀತು? ರೀ, ನೀವು ಸುಮ್ನಿರ್ರಿ, ಒಂಥರ ಆಗುತ್ತೆ. ಸಾರ್, ಆ ಎಕ್ಸಾಮ್ ಅಲ್ಲ ಸಾರ್, ಮತ್ತೆ ಲವ್ ಎಕ್ಸಾಮು. ಲವ್ ಎಕ್ಸಾಮ್ ಅಂದ ಮೇಲೆ ಟೆನ್ಷನ್ ಇದ್ದಿದ್ದೆ. ಬಟ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ ಓಕೆ. ನಿಮ್ಗೇನ್ ಬುದ್ಧಿ ಇದ್ಯಾ? ಹೆಚ್ಚೋಡಿ ಕರೆದು ಮಾತಾಡ್ತಿದ್ದೀರಲ್ಲ, ಅಕಸ್ಮಾತ್ ಅವ್ರು ನೋಡಿದ್ರೆ ಏನ್ ಅನ್ಕೊಳಲ್ಲ? ಏನ್ ಅನ್ಕೋತಾ ಇದ್ರು? ಒಂದ್ ಹುಡುಗಿ ಮಾತಾಡ್ತಿದ್ರು ಅನ್ಕೋತಿದ್ರು. ನೀನ್ ಹಿಂಗೆಲ್ಲ ಬಚ್ಚಿಟ್ಕೋತಿದ್ ನೋಡಿದ್ರೆ ನಿನ್ ಹೃದಯದಲ್ಲಿ ನಾನಿದ್ದೀನಲ್ವಾ?